ನಮಸ್ತೆ ಎಲ್ರಿಗೂ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಅಪ್ಡೇಟ್ ಇದೆ. ಸರ್ಕಾರಿ ನೌಕರರಿಂದ ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಭೇಟಿ. ಏನು ಬೇಡಿಕೆಗಳು? ಅವರನ್ನ ಭೇಟಿ ಮಾಡಿ ಏನು ಬೇಡಿಕೆಗಳನ್ನ ಇಟ್ಟರು ಅಂದ್ರೆ, ಕರ್ನಾಟಕದ ಸರ್ಕಾರಿ ನೌಕರರು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ, ಒಂದು ಹಳೆ ಪಿಂಚಣಿ ಯೋಜನೆ ಮರುಸ್ಥಾಪನೆ ಸೇರಿದಂತೆ ರಾಜ್ಯ ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇವಾಗ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಬದಲಾಗಿದ್ದು, ಸರ್ಕಾರಿ ನೌಕರರ ಸಂಘ ಅವರನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮತ್ತೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಓಕೆನಾ? ಏನು ಅಂತ ನೋಡೋದಾದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿ ನೇತೃತ್ವದ ನಿಯೋಗ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ರಿತೇಶ್ ಕುಮಾರ್ ಸಿಂಗ್ ಅವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಕೆ ಮಾಡಿದ್ರು. ಫಸ್ಟ್ ತಮ್ಮ ಬೇಡಿಕೆಗಳನ್ನ ಕುರಿತು ಚರ್ಚೆ ಕೂಡ ನಡೆಸಿದ್ದಾರೆ. ಈ ನಿಯೋಗದಲ್ಲಿ ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ, ಗೌರವಾಧ್ಯಕ್ಷ S ಬಸವರಾಜು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯ ಚೇತನ್, ನಾಗಭೂಷಣ್ ಶಂಕರಪ್ಪ ಈ ರೀತಿ ಮುಂತಾದವರು ಕೂಡ ತಮ್ಮ ನೌಕರರ ಬೇಡಿಕೆಗಳು ಏನಿದೆ ಅದನ್ನು ಆಲಿಸಿ ಪ್ರಧಾನ ಕಾರ್ಯದರ್ಶಿಗಳು ಸೂಕ್ತ ಕ್ರಮ ಭರವಸೆ ನೀಡಿದ್ದಾರೆ. ಇದನ್ನೆಲ್ಲ ಅವ್ರು ನಾವು ಗಮನಿಸಿ ಒಂದು ಸೂಕ್ತ ಭರವಸೆ ಕೊಟ್ಟಿದ್ದಾರೆ, ನಾವು ನಡೆಸ್ಕೊಡ್ತೀವಿ ಅನ್ನೋದನ್ನ. ಪ್ರಮುಖವಾಗಿ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ, ಅಂದ್ರೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಬೇಕು ಎಂದು ರಾಜ್ಯ ಸರ್ಕಾರಿ ನೌಕರರು ಬೇಡಿಕೆ ಸಲ್ಲಿಕೆ ಮಾಡಿದ್ದಾರೆ. ಕೆಲವು ಕಡೆ ಸಂಘಟನೆ ಈ ಒಂದು ಸಂಘಟನೆ ಮುಖಾಂತರ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಮಿತಿ ಕಾರ್ಯನಿರ್ವಹಿಸುತ್ತಿದ್ದು ಶೀಘ್ರ ವರದಿಯನ್ನು ಪಡೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನ ಕಾರ್ಯದರ್ಶಿಗಳು ನಿಯೋಗಕ್ಕೆ ತಿಳಿಸಿದ್ದಾರೆ. ಆಲ್ರೆಡಿ ಒಂದು ಸಮಿತಿನ ರಚನೆ ಮಾಡಿದ್ದಾರೆ, ಅವರು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಒಂದು ಡೆಡ್ ಲೈನ್ ನ ಕೊಡದೇ ಇರೋದ್ರಿಂದ ಅವರು ಯಾವಾಗ ಅದನ್ನು ಆದಷ್ಟು ಬೇಗ ಕೊಡಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಬೇಗ ತಗೊಳ್ತೀವಿ ರಿಪೋರ್ಟ್ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಕಾಂಗ್ರೆಸ್ 2023ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರ ಬೇಡಿಕೆಯಾದ ಹಳೆ ಪಿಂಚಣಿ ಯೋಜನೆ ಏನಿದೆ ಅದನ್ನ ಮರುಜಾರಿಗೊಳಿಸ್ತೀವಿ, ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸ್ತೀವಿ ಅಂತ ಅವರ ಒಂದು ಪ್ರಣಾಳಿಕೆಯಲ್ಲಿ ಕೂಡ ಕೊಟ್ಟಿದ್ರು. ಆದ್ರೆ ಇದು ಭರವಸೆಯಾಗಿಯೇ ಉಳಿದಿದೆ. ಇದನ್ನ ಕಂಪ್ಲೀಟ್ ಮಾಡಿಲ್ಲ. ಬೇರೆ ಸ್ಕೀಮ್ ಎಲ್ಲ ಜಾರಿ ತಂದ್ರು, ಬಟ್ ಈ ಸ್ಕೀಮ್ ನ ಜಾರಿಗೆ ತರಲಿಲ್ಲ. ಸೊ ಇದನ್ನ ಒಂದು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಬೇಡಿಕೆ ಈಡೇರಿಸಬೇಕು. ಯಾಕಂದ್ರೆ ನೀವೇ ಮಾತು ಕೊಟ್ಟಿದ್ರಿ, ಅವ್ರ ಮುಂದೆ ಇದನ್ನ ಬೇಡಿಕೆ ಇಟ್ಟಿದ್ದಾರೆ. ಸೊ ಕಾದ್ ನೋಡ್ಬೇಕು ಯಾವ ರೀತಿ ಒಂದು ಸರ್ಕಾರ ಇದ್ರ ಬಗ್ಗೆ ತಗೊಳುತ್ತೆ ಅಂತ. ಯಾಕೆಂದ್ರೆ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಣಾಳಿಕೆಯಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಿದ್ರು. ಮೈನ್ ಆಗಿ ನಾವು NPS ನ ರದ್ದುಗೊಳಿಸ್ತೀವಿ, ನಿಮ್ಗೆ OPS ನ ಜಾರಿ ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ. ಸರ್ಕಾರ ಬಂದು ಎಷ್ಟು ವರ್ಷಗಳಲ್ಲೇ ಕಳೀತು, ಬಟ್ ಆದ್ರೂ ಯಾವುದೇ ಒಂದು ಭರವಸೆನೆ ಇದು ಅಂದ್ರೆ ನಾನು ಹೇಳಿದ್ನಲ್ಲ, ಇದು ಭರವಸೆಯಾಗಿ ಉಳಿತು. ಯಾವುದೇ ಒಂದು ಆಕ್ಷನ್ ತಗೊಂಡಿಲ್ಲ ಅಥವಾ ಇದ್ರ ಬಗ್ಗೆ ಎಲ್ಲೂ ಅಫಿಷಿಯಲ್ ಆಗಿ ಅವರು ಹೇಳ್ಕೊಂತ ಇಲ್ಲ. ಇನ್ನು ರಾಜ್ಯ ಸರ್ಕಾರ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಪರಿಶೀಲನೆ, ಅದ್ರ ಬಗ್ಗೆನೆ ಆ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದೆ. ನಾನು ಹೇಳ್ದಂಗೆ ದಿನಾಂಕ 16/8/2024ರಲ್ಲಿ ಈ ಸಮಿತಿ ಪುನರ್ರಚನೆಗೆ ಆದೇಶ ಮಾಡಿದ್ರು. ಓಕೆನಾ? ಆದರೆ ಸಮಿತಿ ಇನ್ನು ಸರ್ಕಾರಕ್ಕೆ ವರದಿನೇ ಸಲ್ಲಿಕೆ ಮಾಡಿಲ್ಲ. ಇದನ್ನು ಕೂಡ ಬೇಗ ಗಮನ ವಹಿಸಿ ಅನ್ನೋದು ಇವರ ಒಂದು ಆಶೆ ಆಗಿದೆ. ಸೊ ಕಾದ್ ನೋಡ್ಬೇಕು. ಈ ಎಲ್ಲಾ ಒಂದು ಹೊಸ ನಿರ್ದೇಶಕರ ಮುಂದೆ ಇದೆಲ್ಲ ನಮ್ಗೆ ಈಡೇರಿಕೆ ಮಾಡಿ ಈ ರೀತಿ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಸರ್ಕಾರದ ಅಂದ್ರೆ ನಾವು ಹೇಳಿದ್ನಲ್ಲ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ್ರು, ನಾವು ಇದನ್ನ ಕ್ಯಾನ್ಸಲ್ ಮಾಡ್ತೀವಿ, OPS ನ ಮರುಜಾರಿಗೊಳಿಸ್ತೀವಿ ಅಂತ, ಓಲ್ಡ್ ಪೆನ್ಷನ್ ಸ್ಕೀಮ್ ನ ಮರುಜಾರಿಗೊಳಿಸ್ತೀವಿ ಅಂತ. ಬಟ್ ಯಾವುದೇ ರೀತಿ ಆ ಪ್ರಣಾಳಿಕೆ ಅಂತೆ ಅದು ಪ್ರಣಾಳಿಕೆಯಲ್ಲೇ ಉಳಿದೋಗಿದೆ. ಓಕೆನಾ? ಭರವಸೆಯಾಗಿಯೇ ಉಳಿದೋಗಿದೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.